श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 105ನೇ ಶ್ಲೋಕ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿಸಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹಾಗೆ ವಿಷ್ಣೋಃ ಸರ್ವೋತ್ತಮತ್ವಾತ್ ಸರ್ವಕರ್ಮ ವಿಷ್ಣು ಪ್ರೀತ್ಯ ಏವ ಕಾರ್ಯಂ. ಯಾವ ಕಾರಣದಿಂದ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಆ ಪರಮಾತ್ಮನ ಪ್ರೀತಿಗಾಗಿಯೇ ನಾವು ಕರ್ಮಗಳನ್ನು ಮಾಡಬೇಕು. ಕೇವಲ ದೇಹ ಸುಖಕ್ಕಾಗಿ, ಇಂದ್ರಿಯಗಳ ಸುಖಕ್ಕಾಗಿ ಅಥವಾ ಬೇರೆ ಯಾರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಕರ್ಮಗಳನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಯಾರು ಸರ್ವೋತ್ತಮರಲ್ಲ. ಸರ್ವೋತ್ತಮನಾದವ ಪರಮಾತ್ಮ ಒಬ್ಬನೇ ಅಂತ ಆದ ಮೇಲೆ, ಸ್ವತಂತ್ರ ಅವನೊಬ್ಬನೇ ಅಂತ ಆದ ಮೇಲೆ ಅವನ ಪ್ರೀತಿಗಾಗಿಯೇ ಕರ್ಮಗಳನ್ನು ಮಾಡಬೇಕು. ನಮಗೇನ್ ಗೊತ್ತಾಗ್ತದೆ ಯಾವುದರಿಂದ ಪರಮಾತ್ಮ ಪ್ರೀತನಾಗ್ತಾನೆ? ಅದನ್ನು ಹರಿವಾಯು ಗುರುಗಳು ಹೇಳಿದ್ದಾರೆ. ಅನೇಕ ಸದಾಚಾರ ಸ್ಮೃತಿ ಇತ್ಯಾದಿ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಪ್ರಾತಃ ಸ್ನಾನ, ಶಾಸ್ತ್ರ ಶ್ರವಣ, ಭಾಗವತಾದಿಗಳೆಲ್ಲ ನಾವು ಕೇಳ್ತಾ ಇದ್ದೀವಿ ನೋಡಿ, ಭಗವದ್ಗೀತೆಯಲ್ಲಿ ಬಂದಿದೆ. ಅದರಿಂದ ವಿಷ್ಣು ಪ್ರೀತ್ಯೈವ ಕಾರ್ಯಂ ಇತ್ಯತ್ರ ಗೀತಾವಾಕ್ಯಂ ಉದಾಹರಿಸಿ. ಈ ವಿಚಾರದಲ್ಲಿ ಭಗವದ್ಗೀತೆಯು ಕೂಡ ಇದೇ ವಾಕ್ಯವನ್ನು ಹೇಳ್ತಾ ಇದೆ. ಏನಂತ? ಪರಮಾತ್ಮನ ಪ್ರೀತಿಗಾಗಿಯೇ ಕರ್ಮಗಳನ್ನು ಮಾಡಬೇಕು. ಹಾಗೆ ಮೇ ಸರ್ವಂ ಗುಹ್ಯತಮಂ ಪರಮಂ ವಚಂ. ನನ್ನ ವತಿಯಿಂದ ಗುಹ್ಯತಮವಾದ ಶ್ರೇಷ್ಠವಾದ ಉಪದೇಶ, ಮುಖ್ಯವಾದ ಒಂದು ಉಪದೇಶ, ಅದನ್ನ ಕೇಳು ಹಾಗೆ ಅಂತ. ಅದರಿಂದ ಏನಾಗ್ತದೆ? ಇಷ್ಟೋಸಿ ಮೇ, ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀ ನನಗೆ ಪ್ರಿಯನಾದವ, ಅದರಿಂದ ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ಮೇ ದೃಢಂ ಇತಿ ಮತಃ, ದೃಢಂ ಯಥಾ ಭವತಿ ತಥಾ. ನನ್ನ ವಿಚಾರ, ನನ್ನ ಸರ್ವೋತ್ತಮತ್ವ ನನಗಾಗಿ ಮಾಡಬೇಕು, ಇದೆಲ್ಲವೂ ಕೂಡ ನಿನಗೆ ದೃಢವಾಗಿ ಗೊತ್ತಾಗ್ತದೆ ಈ ಒಂದು ಮಾತನ್ನು ಕೇಳಿದರೆ. ಅಂಥ ವಿಚಾರವನ್ನು ನಿನಗೆ ಹೇಳ್ತೇನೆ. ನೀ ನನಗೆ ಪ್ರಿಯನಾದವ, ಅದರಿಂದ ಹೇಳ್ತೇನೆ. ತಸ್ಮಾತ್ ಕಾರಣ ತೇ ಹಿತಂ ವಕ್ಷ್ಯಾಮಿ. ನನಗೆ ತುಂಬಾ ಪ್ರಿಯನಾಗಿದ್ದಿ, ಅದರಿಂದ ನಿನಗೆ ಹಿತವಾದ ನುಡಿಯನ್ನ ನಾನು ಹೇಳ್ತೇನೆ. ಒಂದು ಹಿತ ನುಡಿ, ಹಿತೋಪದೇಶವನ್ನು ನಾನು ಹೇಳ್ತೇನೆ ಅಂತ ಪರಮಾತ್ಮ ಇಷ್ಟು ಹೇಳಿ, ಯಾವುದದು ಹಿತ ನುಡಿ ಹಾಗೆಂದ್ರೆ ಮುಂದಿನ ಶ್ಲೋಕದಲ್ಲಿ ಇದೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಎಷ್ಟು ಚೆನ್ನಾಗಿದೆ ನೋಡಿ. ಮನ್ಮನಾಭವ, ಫಸ್ಟ್ ಮಾಡಬೇಕಾದ್ದು ನನ್ನಲ್ಲಿ ಮನಸ್ಸಿಡುವವನಾಗು, ನನ್ನನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹಾಕಬೇಡ. ಭಗವದನ್ಯತ್ರ ಸರ್ವದಾ ಮನಸ್ಸಂಗರಹಿತಾನಾಂ ಅಂತ ಹೇಳ್ತಾರೆ ನೋಡಿ. ವಾಯುದೇವರು ಹಾಗೆ ಇರ್ತಾರೆ. ಮನ್ಮನಾಭವ ಮದ್ಭಕ್ತೋ ಭವ, ನನ್ನ ಭಕ್ತನಾಗಿ ಇರು, ನನ್ನಲ್ಲೇ ಮನಸ್ಸಿಡುವವನಾಗು, ನನ್ನಲ್ಲೇ ಭಕ್ತಿ ಮಾಡುವವನಾಗು, ಬೇರೆಯವರನ್ನ ಸರ್ವೋತ್ತಮತ್ವೇನ ಭಕ್ತಿ ಮಾಡಬೇಡ. ಮದ್ಯಾಜಿ, ನನ್ನನ್ನು ಕುರಿತಾಗಿ ಯಜ್ಞಯಾಗಾದಿ ಎಲ್ಲವನ್ನು ಮಾಡು. ನಮಗೆ ಯಜ್ಞಯಾಗ ಅಂದ್ರೆ ಬರೀ ಅಗ್ನಿಯನ್ನು ಬೆಳೆಸಿ ತುಪ್ಪ ಹಾಕೋದು, ಇದೇ ನಮಗೆ ಕಲ್ಪನೆಗೆ ಬರುತ್ತದೆ. ಆ ಯಜ್ಞಾಂಬಾದನ್ನ ಬ್ರಾಡ್ ಸೆನ್ಸ್ ಅಲ್ಲಿ ತಗೋಬೇಕು. ಪಾಠ ಕೇಳೋದು, ಊಟ ಮಾಡೋದು, ಎಲ್ಲವನ್ನು ಕೂಡ ಯಜ್ಞ ಅಂತ ಪರಿಗಣಿಸಿದ್ದಾರೆ. ಪ್ರತಿಯೊಂದು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ದಾಸರು ತಿಳಿಸಿಕೊಟ್ಟಿದ್ದಾರೆ ನೋಡಿ. ಆ ರೀತಿಯಾಗಿ ಪ್ರತಿಯೊಂದು ಕ್ರಿಯೆಯೂ ಕೂಡ ಯಜ್ಞ ರೂಪವಾಗಿ ಮಾಡಬೇಕು. ಭೀಮಸೇನ ದೇವರು ತೋರಿಸ್ತಾರೆ ನೋಡಿ. ದುರ್ಯೋಧನನ ಸಂಹಾರ, ದುಶ್ಯಾಸನನ ಸಂಹಾರ, ಅದೆಲ್ಲವನ್ನು ಕೂಡ ಯಜ್ಞ ರೂಪವಾಗಿ ಮಾಡಿದರು. ಹಾಗೆ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ಅದು ಯಾರಿಗೆ ನಮಸ್ಕಾರ? ನನಗೆ ನಮಸ್ಕಾರ ಅಂತ ತಿಳಿ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು.
ಆದರೆ ಯಾರಿಗೆ ನಮಸ್ಕಾರ? ದೊಡ್ಡವರಿಗೂ ನಮಸ್ಕಾರ. ದೊಡ್ಡವರ ಅಂತರ್ಯಾಮಿಯಾದ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಅದು. ಹಾಗೆ ಅಂತ ಮಾಂ ನಮಸ್ಕರು. ಈ ರೀತಿಯಾಗಿ ನೀನು ಮಾಡಿದರೆ ಮಾಮೇವ ಏಷ್ಯಸಿ, ನನ್ನನ್ನೇ ನೀನು ಹೊಂದಿತೀಯಾ. ಸತ್ಯಂತೆ, ಈ ವಿಚಾರ ಸತ್ಯವಾದದ್ದು, ಇದರಲ್ಲಿ ಸುಳ್ಳು ಯಾವುದೂ ಇಲ್ಲ. ಹಾಗೆ ಅಂತ ತತಸ್ಥೆ ತ್ವದ್ವಿಷಯೇ ಸತ್ಯಂ ಪ್ರತಿಜಾನೆ, ಈ ವಿಚಾರದಲ್ಲಿ ಸತ್ಯ ಅಂತ ತಿಳಿ. ಹಾಗೆ ಅತ್ರ ಮನ್ಮನಸ್ಕತ್ವಾದಿನ ಮಮ ಪ್ರಾಪ್ತಿರೇವ ಭವಿಷ್ಯತಿ. ಈ ರೀತಿಯಾಗಿಲ್ಲ ನಾನು ಮಾಡಿದರೆ ನನ್ನನ್ನೇ ಹೊಂದುತ್ತೀಯ ನೀನು. ಹಾಗೆ ಅಂತ ಅದರಿಂದ ವಿಷ್ಣೋಹೋ ಸರ್ವೋಪಾಸ್ಯತ್ವ ಸರ್ವಪ್ರಾಪ್ಯತ್ವಾದಿ ಮಹನ್ ಮಾಹಾತ್ಮ್ಯಮೇವ ಉಚ್ಯತೆ ಇತಿ ಪ್ರಕೃತ ಉಪಯೋಗ. ಅದರಿಂದ ಏನ್ ಹೇಳಿದಂತೆ ಆಯಿತು? ನನ್ನನ್ನೇ ಹೊಂದಿತೀಯಾ ಹಾಗೆ ಅಂತ ಹೇಳಿದ್ರಿಂದ ವಿಷ್ಣುವನ್ನೇ ಎಲ್ಲಾ ರೀತಿಯಿಂದಲೂ ಉಪಾಸನೆ ಮಾಡಬೇಕು. ಎಲ್ಲರಿಂದಲೂ ಕೂಡ ಪ್ರಾಪ್ಯನಾದವ ಅಂದ್ರೆ ಪರಮಾತ್ಮನೇ. ಹಾಗೆ ಅದು ದೊಡ್ಡ ಮಾಹಾತ್ಮ್ಯ ದೇವರು. ಎಲ್ಲರೂ ದೇವರನ್ನೇ ಉಪಾಸನೆ ಮಾಡಬೇಕು, ದೇವರನ್ನೇ ಹೊಂದಬೇಕು. ಅದು ಪರಮಾತ್ಮನ ಮಹಿಮೆಯನ್ನ ತಿಳಿಸ್ತದೆ. ಅದು ಪ್ರಕೃತಕ್ಕೆ ಬೇಕಾಗಿರೋದು ಅಂತ ಆಚಾರ್ಯರು ಇದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏವಂ ಜ್ಞಾನಂ ತೇ ಅಹಂ ಇತ್ಯಾದಿ ಉದಾಹೃತ ಗೀತಾವಾಕ್ಯ ಪರ್ಯಾಲೋಚನೆಯ ಅಶೇಷ ಭಾರತಸ್ಯ ಭಗವದ್ ಉತ್ಕರ್ಷೇ ಏವ ತಾತ್ಪರ್ಯಂ ಇತಿ ಅವಗಮ್ಯತೆ ಇತ್ಯುಕ್ತಂ. ಇದರಿಂದ ಭಗವದ್ಗೀತೆ ಅದು ಮಹಾಭಾರತದ ಸಾರ. ಅಂತ ಭಗವದ್ಗೀತೆಯಲ್ಲಿ ಇಂಥ ವಾಕ್ಯ ಬಂದಿದೆ ಅಂತ ಆದ ಮೇಲೆ ಇಡೀ ಭಾರತವನ್ನ, ಮಹಾಭಾರತವನ್ನ ಈ ರೀತಿಯಾಗಿಯೇ ನಾವು ವ್ಯಾಖ್ಯಾನ ಮಾಡಬೇಕು. ಪರಮಾತ್ಮ ಸರ್ವೋತ್ತಮ, ಆ ರೀತಿಯಾಗಿ ಬರುವಂತೆ ನಾವು ವ್ಯಾಖ್ಯಾನವನ್ನ ಮಾಡಬೇಕು. ಅದೇ ಮುಖ್ಯ ತಾತ್ಪರ್ಯ. ಹಾಗೆ ಪ್ರತಿಜಾನೆ ಪ್ರಿಯೋಸಿಮೆ. ಹಾಗೆ ಇದು ಮತ್ತೆ ಮತ್ತೆ ನಾವು ನಿತ್ಯ ಒಂದು ದಿವಸದಲ್ಲಿ ಅನೇಕ ಬಾರಿ ಚಿಂತನೆ ಮಾಡಬೇಕಾದ ಒಂದು ಶ್ಲೋಕ ಇತ್ತು, ಮನ್ಮನಾಭವ. ಯಾಕೆ ನಮ್ಮ ಮನಸ್ಸು ಹೋಗೋದೇ ಬೇರೆ ಕಡೆ. ದೇವರು ಫಸ್ಟ್ ಅದನ್ನೇ ಅಟ್ಯಾಕ್ ಮಾಡ್ತಾನೆ, ನನ್ನಲ್ಲಿ ಮನಸ್ಸಿಡುವವನಾಗು. ಯಾಕೆ? ನನಗೆ ಗೊತ್ತು ನೀನು ಕಲಿಯುಗದ ಮನುಷ್ಯ, ನೀನು ಬೇರೆ ಬೇರೆ ಕಡೆ ಮನಸ್ಸು ಹೋಗ್ತದೆ. ಫಸ್ಟ್ ಮನಸ್ಸನ್ನ ನಿಗ್ರಹ ಮಾಡು, ನನ್ನಲ್ಲಿ ಇಡು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಹಾಗೆ ಮತ್ತೆ ಮತ್ತೆ ಹೇಳ್ತಾ ಇರ್ಬೇಕು ಈ ಒಂದು ಶ್ಲೋಕವನ್ನ. ಚೆನ್ನಾಗಿದೆ. ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತ ನಾರಾಯಣ ಸ್ವಯಂ ಸರ್ವೇಶ್ವೇತೇಷು ರಾಜೇಂದ್ರ ಜ್ಞಾನೇಶ್ವೇತದ್ವಿಶಿಷ್ಯತೆ. ಇದಾನೀಂ ಮೋಕ್ಷಧರ್ಮೇ ಭಗವದೇಕ ನಿಷ್ಠತ್ವಂ. ಮೋಕ್ಷಧರ್ಮ ಎಂಬುದು ಮಹಾಭಾರತದಲ್ಲಿ ಬರುವ ಒಂದು ಭಾಗ. ಅದು ಅದರಲ್ಲಿ ಭಗವದೇಕ ನಿಷ್ಠತ್ವಂ, ಪರಮಾತ್ಮನಲ್ಲೇ ಪರಮಾತ್ಮನೇ ಸ್ವತಂತ್ರನಾಗಿದ್ದಾನೆ, ಪರಮಾತ್ಮನಲ್ಲೇ ಮನಸ್ಸಿಡಬೇಕು ಹಾಗೆಂಬ ಒಂದು ವಿಚಾರದಲ್ಲಿ ಪಂಚರಾತ್ರ ಪ್ರಶಂಸಾ ಕರಣಾನಿ ಯಥಾ ಅನುಪಪತ್ಯ ಭಾರತಸ್ಯಾಪಿ ತದೇಕನಿಷ್ಠತ್ವಂ ಅವಸೀಯತೆ ಇತಿ ಅಭಿಪ್ರೇತ್ಯ ಮೋಕ್ಷಧರ್ಮ ವಚನಾನಿ ಉದಾಹರತಿ. ಅಂದ್ರೆ ಮಹಾಭಾರತದಲ್ಲಿ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ಹೇಳಿಯಾಗಿದೆ. ಯಾವ ಕಾರಣದಿಂದ? ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ. ಅದರಿಂದ ಇದು ಕೇವಲ ಮಹಾಭಾರತದ ವಿಚಾರ ಮಾತ್ರ ಅಲ್ಲ, ಪಂಚರಾತ್ರದಲ್ಲೂ ಕೂಡ ಈ ವಿಚಾರ ಬಂದಿದೆ ಅಂತ ಹೇಳಿ ಆ ಪಂಚರಾತ್ರದ ಪ್ರಾಮಾಣ್ಯವನ್ನು ಕೂಡ ಹೇಳತಕ್ಕ ಒಂದು ವಾಕ್ಯ ಇದು. ಪಂಚರಾತ್ರದಲ್ಲೂ ವಿಷ್ಣುವಿನ ಗುಣಗಳನ್ನೇ ಹೇಳಿದ್ದಾರೆ, ಅದರಿಂದ ಮಹಾಭಾರತದಲ್ಲೂ ಕೂಡ ಅದೇ ಬಂದಿದೆ ಹಾಗೆ ಅಂತ ರೆಫರೆನ್ಸ್ ಅಂತ ಹೇಳ್ತಾರೆ ನೋಡಿ, ಕೊಟೇಶನ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಪೂರ್ವದಲ್ಲಿ ಜನಮೇಜಯ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನಿ ಏತಾನಿ ಭಿನ್ನಾನಿ ಉತಾಹೋ ನೇತಿ ಚ ಉಚ್ಯತಾಂ. ಜನಮೇಜಯ ಮಹಾಭಾರತ ಅದು ಜನಮೇಜಯ ವೈಶಂಪಾಯನರು
ವೈಶಂಪಾಯನರು ಜನಮೇಜಯ ರಾಜನಿಗೆ ಉಪದೇಶ ಮಾಡಿದ್ರು. ಜನಮೇಜಯ ರಾಜ ಅಂದ್ರೆ ಪರೀಕ್ಷಿತ ರಾಜನ ಮಗ. ಆ ಪರೀಕ್ಷಿತ ರಾಜನ ಮಗನಾದ ಜನಮೇಜಯನಿಗೆ ವೈಶಂಪಾಯನರು ಉಪದೇಶ ಮಾಡ್ತಾರೆ ಆ ಮಹಾಭಾರತ. ಅದನ್ನೇ ಮಹಾಭಾರತ ಅಂತ ಹೇಳ್ತೀವಿ ನಾವು. ಅಲ್ಲಿ ಜನಮೇಜಯ ಮಾಡುವ ಪ್ರಶ್ನೆ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ, ವೇದಾರಣ್ಯಕ, ಇವುಗಳಲ್ಲೆಲ್ಲ ನಮಗೆ ಇದೆಲ್ಲ ಅನೇಕ ಶಾಸ್ತ್ರ ಗ್ರಂಥಗಳು. ಇಲ್ಲಿ ಬರತಕ್ಕ ಜ್ಞಾನ ಎಲ್ಲವೂ ಒಂದೇನೋ ಅಥವಾ ಬೇರೆ ಬೇರೆನೋ? ಅಂದ್ರೆ ಈ ಎಲ್ಲಾ ಗ್ರಂಥಗಳ ಸಬ್ಜೆಕ್ಟ್ ಅದು ಒಂದೇನೋ, ವಿಷಯ ಅದು ಒಂದೇನೋ, ಬೇರೆ ಬೇರೆ ಏನೋ ಹಾಗೆ ಅಂತ ಜನಮೇಜಯನ ಪ್ರಶ್ನೆ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ಸಾಂಖ್ಯಂ ಯೋಗ ಪಾಶುಪದಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಆತರ ಕಾರ್ಯ ವಿಚಾರ. ನೋಡಪ್ಪ, ಯೋಗ ಶಾಸ್ತ್ರ, ಯೋಗ ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯ ಇದು ಯಾವುದು ಕೂಡ ಒಂದೇ ವಿಚಾರವನ್ನು ಹೇಳ್ತಾ ಇಲ್ಲ, ಅದೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಪಾಶುಪತ ಇತ್ಯಾದಿಗಳೆಲ್ಲ ವೇದಕ್ಕೆ ವಿರುದ್ಧವಾದದ್ದು. ಸಾಂಖ್ಯ ಯೋಗ ಪಾಶುಪತ ಇದೆಲ್ಲವೂ ಕೂಡ ವೇದಕ್ಕೆ ವಿರುದ್ಧವಾದ ಮತಗಳು. ಅದರಿಂದ ಅಲ್ಲಿ ಒಂದೇ ಸಬ್ಜೆಕ್ಟ್ ಇಲ್ಲ. ಈಗ ನಾವು ಹೇಳ್ತೀವಿ ನೋಡಿ, ವೇದಗಳಲ್ಲಿ ಏನ್ ಹೇಳಿದೆಯೋ ಆ ವಿಚಾರವೇ ಮಹಾಭಾರತದಲ್ಲಿ ಇದೆ. ಅದರಿಂದ ಮಹಾಭಾರತ ಓದಿದ್ರೆ ಅಥವಾ ಪುರಾಣಗಳನ್ನು ಓದಿದ್ರೆ ವೇದಗಳನ್ನು ಓದಿದಾಗೆ. ಯಾಕೆ? ಸಬ್ಜೆಕ್ಟ್ ವಿಷಯ ಒಂದೇ. ದಾಸರ ಪದಗಳು ಅಷ್ಟೇ. ವೇದಗಳಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ, ದಾಸರ ಪದಗಳಲ್ಲಿ ಸಬ್ಜೆಕ್ಟ್ ಒಂದೇ. ಅದರಿಂದ ಅದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ವೇದದ ಮುಖ್ಯ ತಾತ್ಪರ್ಯವನ್ನ ಅರ್ಥ ಮಾಡ್ಕೊಂಡಂತೇನೆ ಆಗ್ತದೆ. ಆದರೆ ಈ ಪಾಶುಪತ, ಸಾಂಖ್ಯ, ಯೋಗ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ವೇದಗಳನ್ನ ಅರ್ಥ ಮಾಡ್ಕೊಂಡಂತೆ ಆಗೋದಿಲ್ಲ. ಯಾಕೆ? ಸಬ್ಜೆಕ್ಟ್ ಬೇರೆ ಬೇರೆ, ವಿಷಯ ಬೇರೆ ಬೇರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ವೇದಾರಣ್ಯಕ ಅಂತ ಹೇಳಿದ್ರಲ್ವಾ. ವೇದಾರಣ್ಯಕ ಅಂದ್ರೆ ವೇದ ಪಂಚರಾತ್ರಾದಿ ಅಂತ ಅರ್ಥ ಬರೀತಾರೆ. ಅದರಿಂದ ವೇದಗಳಲ್ಲಿ, ಪಂಚರಾತ್ರಗಳಲ್ಲಿ, ವೇದಾನುಸಾರಿಯಾದ ಪಂಚರಾತ್ರದಲ್ಲಿ ಬರತಕ್ಕ ವಿಚಾರ ಬೇರೆ ಅಂತ. ವೇದಾರಣ್ಯಕ ಅಂದ್ರೆ ಏನರ್ಥ? ವೇದದ ಅನುಸಾರಿಯಾದದ್ದು ಪಂಚರಾತ್ರ. ವೇದಾನುಸಾರಿಯಾದ ಪಂಚರಾತ್ರದಲ್ಲಿ, ಪಾಶುಪದದಲ್ಲಿ, ಸಾಂಖ್ಯ ಯೋಗದಲ್ಲಿ ಬರತಕ್ಕ ಸಬ್ಜೆಕ್ಟು, ಜ್ಞಾನ, ವಿಷಯ ಅದು ಬೇರೆ ಬೇರೆನೋ ಒಂದೇನೋ ಅಂತ ಹೇಳಿದ್ರೆ ಬೇರೆ ಬೇರೆನೆ ಅಂತ ವೈಶಂಪಾಯನರ ನೋಡಿ. ಅವರು ಮೈತ್ರೇಯರಿದ್ದಂಗೆ, ಅವರು ಆ ಜ್ಞಾನಿಗಳು ವೈಶಂಪಾಯನರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಜ್ಞಾನೇಶು ಶಾಸ್ತ್ರೇಶು ಏತದ್ ವಿಶಿಷ್ಟಂ. ಅದರಿಂದ ಪಂಚರಾತ್ರ ಎಂಬುದು ಜ್ಞಾನವನ್ನು ಕೊಡುವ ಶಾಸ್ತ್ರಗಳಲ್ಲಿ ವಿಶಿಷ್ಟ ಸ್ಥಾನ ಇದೆ ಅದಕ್ಕೆ. ಅಪ್ರಮಾಣಂ ತದನ್ಯತ್ ಅವಶಿಷ್ಟಂ ಅಪ್ರಮಾಣಂ ಅಂದ್ರೆ ಉಳಿದದ್ದು ಸಾಂಖ್ಯ ಯೋಗ ಅಂತೆಲ್ಲ ಏನ್ ಹೇಳಿದೀವಿ ಅದೆಲ್ಲವೂ ಕೂಡ ಅಪ್ರಮಾಣವೇ, ವೇದಕ್ಕೆ ಸಮ್ಮತವಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಪಂಚರಾತ್ರಸ್ಯೈವ ಉತ್ತಮತಾ ಮಾಹ, ಪಂಚರಾತ್ರವೇ ಉತ್ತಮವಾದದ್ದು. ನೀ ಏನು ಪಟ್ಟಿ ಕೊಟ್ಟಿ ಸಾಂಖ್ಯ ಯೋಗ ಪಾಶುಪದ ವೇದಾರಣ್ಯಕ ಹಾಗೆ. ವೇದಾರಣ್ಯಕ ಅಂದ್ರೆ ವೇದಕ್ಕೆ ಸಮ್ಮತವಾದ ಪಂಚರಾತ್ರ. ಅದೆಲ್ಲವೂ ಬೇರೆ ಬೇರೆ ಜ್ಞಾನವನ್ನ ತಿಳಿಸಿಕೊಡುತ್ತದೆ. ಅದರಲ್ಲಿ ಉತ್ತಮ ಯಾವುದು ಹಾಗೆ ಅಂದ್ರೆ, ಅದರಲ್ಲಿ ಉತ್ತಮ ಅಂದ್ರೆ ಪಂಚರಾತ್ರವೇ. ಅದು ಬರೀ ಸ್ಟೇಟ್ಮೆಂಟ್ ಆಯ್ತು. ಏನ್ ನಿಮಗೆ ಬೇಕಾದ್ದು ನೀವು ಪಂಚರಾತ್ರ ಅಂತ ಹೇಳ್ಕೊಂಡ್ರಿ, ಹಂಗ ಅರ್ಥ ಇಲ್ಲ ಅದು. ಅದಕ್ಕೆ ವೈಶಂಪಾಯನರು ಕಾರಣವನ್ನು ಕೊಡ್ತಾ ಇದ್ದಾರೆ. ಪಂಚರಾತ್ರವೇ, ಪಂಚರಾತ್ರ ಆಗಮವೇ ಯಾಕೆ ಶ್ರೇಷ್ಠ ಹಾಗೆ ಅಂತ. ಅದೇ ಈ ಶ್ಲೋಕ. ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತ ನಾರಾಯಣ ಸ್ವಯಂ. ಯಾವ ಕಾರಣದಿಂದ ಪಂಚರಾತ್ರವನ್ನ ರಚನೆ ಮಾಡಿದವರು ಸಾಕ್ಷಾತ್ ನಾರಾಯಣನೇ ಮೂಲ ರೂಪದಲ್ಲಿ ಪರಮಾತ್ಮ ಈ ಒಂದು ಪಂಚರಾತ್ರವನ್ನ ಶಾಸ್ತ್ರವನ್ನ ರಚನೆ ಮಾಡಿದ್ರು ನೋಡಿ. ವೇದ ಪಂಚರಾತ್ರಯೋ ಏಕವಿಧತ್ವಾತ್. ವೇದ ಮತ್ತು ಪಂಚರಾತ್ರಕ್ಕೆ ಒಂದೇ ವಿಚಾರ. ಸರ್ವೇಷು ಏತೇಷು ರಾಜೇಂದ್ರ ಜ್ಞಾನೇಶು ಏತದ್ ವಿಶಿಷ್ಯತೆ. ನೀ ಹೇಳಿದೆಲ್ಲ ಸಾಂಖ್ಯ ಯೋಗ ಪಾಶುಪತ ಅಂತ ಪಂಚರಾತ್ರ, ಇವುಗಳಲ್ಲಿ ಈ ಪಂಚರಾತ್ರ ವಿಶಿಷ್ಟವಾದದ್ದು. ಯಾಕೆ ಹಾಗೆಂದ್ರೆ ಇದೆ ವೇದ ಪಂಚರಾತ್ರಯೋ ಏಕವಿಧತ್ವಾತ್. ವೇದದ ನಿಜವಾದ ಅಭಿಪ್ರಾಯವನ್ನೇ ಪಂಚರಾತ್ರ ತಿಳಿಸಿಕೊಡ್ತಾ ಇದೆ. ಆ ಕಾರಣದಿಂದ ಅದು ವಿಶಿಷ್ಟ ಅಂತ ಆಗಿದೆ ಅಂತ ಅದರ ಅಭಿಪ್ರಾಯ. ಅತೇವ ವೇದಾರಣ್ಯಕ ಪದೇನ ಪಂಚರಾತ್ರ ಉಪಲಕ್ಷ್ಯತೆ. ಅದರಿಂದಲೇ ವೇದಾರಣ್ಯಕ ಪದ ಅಂತ ಆಗಿದೆ ನೋಡಿ. ವೇದವನ್ನು ಪದವನ್ನ ಬೇರೆ ಯಾವ ಶಾಸ್ತ್ರಕ್ಕೂ ಸೇರಿಸಲಿಲ್ಲ.
ವೇದಯೋಗ, ವೇದ ಸಾಂಖ್ಯ, ವೇದ ಪಾಶುಪತ ಅಂತ ಹೇಳಿಲ್ಲ ನೋಡಿ. ವೇದಾರಣ್ಯಕ ಅಂದ್ರೆ ವೇದದ ಅನುಸಾರಿಯಾದ ಪಂಚರಾತ್ರ ಅಂತಾನೆ ಅರ್ಥ. ಅಂದ್ರೆ ಏನರ್ಥ? ವೇದ ಪಂಚರಾತ್ರ ವೇದಕ್ಕೆ ಅನುಸಾರಿಯಾದದ್ದು ಅಂತ ಅರ್ಥ. ಅನ್ಯಥಾ ಏತೇಭ್ಯಃ ವಿಶಿಷ್ಯತೆ ಇತ್ಯವಸ್ಯಾನ್ನ ನತು ಏತೇಷು ಇತಿ ನಿರ್ಧಾರಣೆ ಸಪ್ತಮಿ. ಸಾಹಿ ಗೋಷು ಕೃಷ್ಣ ಸಂಪನ್ನ ಕ್ಷೀರತಮಾ ಇತ್ಯಾದೌ ವಿಶೇಷ್ಯಮಾನ ಕೃಷ್ಣಾಯಾಃ ಅಪಿ ಗೋಃ ಗೋತ್ವೇನ ಗೋಷು ಪ್ರವೇಶವತ್ ಪಂಚರಾತ್ರಸ್ಯಾಪಿ ಮುಖ್ಯತಃ ಲಕ್ಷಣಯಾ ವಾ ಉಕ್ತೇಷು ಪ್ರವೇಶೆ ಸತ್ಯ ಏವ ಸ್ಯಾತ್ ಇತಿ ಜ್ಞೇಯಂ. ಅದರಿಂದ ಸರ್ವೇಷು ಜ್ಞಾನೇಶು, ಈ ಪಾಶುಪದಾದಿ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಏತತ್ ಈ ಪಂಚರಾತ್ರದ ಜ್ಞಾನ ಅದು ವಿಶಿಷ್ಟವಾಗಿದೆ. ಹಾಗೆ ಅತ್ರ ವಿರೋಧಿಸ್ತು ಇತ್ಯೇತತ್ ಇತರನಿಂದಾಪಿ ಅರ್ಥತಃ ಲಭ್ಯತೆ. ಇದು ವಿಶಿಷ್ಟವಾಗಿದೆ ಹಾಗೆಂದ್ರೆ ಏನ್ ಅರ್ಥ ಆಯಿತು? ಉಳಿದದ್ದು ಅಷ್ಟು ಸರಿಯಲ್ಲ ಅಂತ ಬೇರೆದನ್ನು ನಿಂದೆ ಮಾಡಿದಂಗೆಯೂ ಕೂಡ ಇದೆ. ಹಾಗೆ ಈ ರೀತಿಯಾಗಿ ರಾಜೇಂದ್ರ ಹಾಗೆ ಅಂತ ಜನಮೇಜಯನನ್ನ ಕುರಿತು ವೈಶಂಪಾಯನರು ಹೇಳುವ ಮಾತು. ಹಾಗೆ ನೋಡಿ, ಇಲ್ಲೂ ಕೂಡ ಪರಮಾತ್ಮ ರಚನೆ ಮಾಡಿದ ಪಂಚರಾತ್ರವೇ ಶ್ರೇಷ್ಠ ಅಂತ ವೈಶಂಪಾಯನರು ಕೂಡ ತಿಳಿಸಿಕೊಟ್ರು. ಹಾಗೆ ಅಂತ ಅದರಿಂದ ಸರ್ವಶಾಸ್ತ್ರದ, ಇದು ಮಹಾಭಾರತದಲ್ಲಿ ಬರುವ ವಾಕ್ಯ ಇದು. ಅದರಿಂದ ಏನಾಯ್ತು? ಪ್ರಕೃತಕ್ಕೆ ವಿಷ್ಣುವೇ ಸರ್ವೋತ್ತಮ, ವಿಷ್ಣುವಿನ ಜ್ಞಾನವನ್ನ ತಿಳಿಸಿಕೊಡುವ ಪಂಚರಾತ್ರದ ಎಲ್ಲಾ ಭಾಗವು ನೋಡಿ, ಪದ ಹೇಗಿದೆ ನೋಡಿ, ಪಂಚರಾತ್ರಸ್ಯ ಕೃತ್ಸ್ನಸ್ಯ ಅಂತ ಇದೆ. ಕೆಲವರು ಏನ್ ಮಾಡ್ತಾರೆ, ಪಂಚರಾತ್ರದ ಕೆಲವು ಭಾಗ ಪ್ರಮಾಣ, ಕೆಲವು ಭಾಗ ಅಪ್ರಮಾಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ಸರಿಯಲ್ಲ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ಅಂದ್ರೆ ಎಂಟೈರ್ ಪಂಚರಾತ್ರ ಆಗಮವು ಕೂಡ ಅದು ಪ್ರಮಾಣವೇ ಆಗಿದೆ. ಹಾಗೆ ಇದು ಒಟ್ಟು ಅಭಿಪ್ರಾಯ. ಜ್ಞಾನೇಶು ಏತೇಷು ರಾಜೇಂದ್ರ ಸಾಂಖ್ಯ ಪಾಶುಪದಾದಿಷು ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ. ನನು ಏವಂ ಪಂಚರಾತ್ರಸ್ಯೈವ ವೈಶಿಷ್ಟ್ಯೆ ಸಾಂಖ್ಯಾದೀನಾಂ ಅಪ್ರಮಾಣ್ಯೇ ಚ ಸಾಂಖ್ಯಾದ್ಯುಕ್ತಂ ಕಿಮುಪಾದೇಯಂ ನ ಸ್ಯಾತ್, ಕಿಮಪ್ಯುಪಾದೇಯಂ ನ ಸ್ಯಾತ್ ನ ಚೈವಂ ವಕ್ತುಂ ಶಕ್ಯಂ. ಸಾಂಖ್ಯಾದಿಷ್ವಪಿ ಪ್ರದೇಶ ವಿಶೇಷೇಷು ವಿಷ್ಣುತ್ಕರ್ಷ ಪ್ರತೀಯಮಾನತ್ವಾತ್ ಇತ್ಯತಃ. ಅಲ್ಲ, ಹಾಗಂದ್ರೆ ನಿಮ್ಮ ಅಭಿಪ್ರಾಯ ಏನು? ಪಂಚರಾತ್ರವೇ ವಿಶಿಷ್ಟವಾಗಿದೆ, ನೀವು ಹೇಳಿದ ಶಾಸ್ತ್ರಗಳ ಲಿಸ್ಟಲ್ಲಿ ಪಂಚರಾತ್ರವೇ ಶ್ರೇಷ್ಠವಾಗಿದೆ, ಸಾಂಖ್ಯ ಮುಂತಾದ ಶಾಸ್ತ್ರಗಳು ಅದು ಅಪ್ರಮಾಣ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಅಲ್ಲೂ ಕೂಡ ಸಾಂಖ್ಯಾದಿ ಶಾಸ್ತ್ರಗಳ ಕೆಲವು ಭಾಗದಲ್ಲಿ ಅಲ್ಲೂ ಕೂಡ ವಿಷ್ಣೋತ್ಕರ್ಷವನ್ನು ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದ್ದಕ್ಕಿದ್ದಾಗಿ ನೀವು ಪಂಚರಾತ್ರವೇ ಶ್ರೇಷ್ಠ ಅಂತ ಹೇಳಿಬಿಟ್ರೆ ಸಾಂಖ್ಯಾದಿ ಶಾಸ್ತ್ರಗಳಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನ ಹೇಳುವ ವಾಕ್ಯಗಳು ಇದೆ, ಅದು ಅಪ್ರಮಾಣ ಅಂತ ಆಗ್ಬಿಡುತ್ತಲ್ವಾ? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನೇಶು ಏತೇಷು ಯೇಷಾಂ ಯನ್ನ ವಿರೋಧಿಸ್ಯ ತತ್ರೋಕ್ತಂ ತತ್ರವಾರ್ಯತೆ ಅನ್ಯಶಾಸ್ತ್ರೇಷು ಪರಮೋ ವಿಷ್ಣುರುಚ್ಯತೆ ಇತಿ ಪೂರ್ವಾಧ್ಯಾಯ ಉದಾಹೃತ ವಾಕ್ಯಬಲಾತ್ ಸಾಂಖ್ಯಾದಿಷ್ವಪಿ ಯಹ ಅಂಶಃ ವಿಷ್ಣೋ ಯೋಜಯಿತುಂ ಶಕ್ಯತೆ ಯಶ್ಚ ಉಪಕ್ರಮಾದಿ ನ್ಯಾಯೋಪೇತಃ ತತ್ರ ನಾರಾಯಣ ಏವ ಪರಃ ಇತಿ ತದಂಶಸ್ಯ ನಾರಾಯಣಸ್ಯೇವ ಸರ್ವೋತ್ಕೃಷ್ಟತ್ವೇನ ನಿರ್ಣಯೇ ಪರ್ಯವಸಾನಂ ಇತ್ಯರ್ಥಃ. ಹಿಂದಿನ ಅಧ್ಯಾಯದಲ್ಲಿ ಬಂದಿತ್ತು, ಯಾವುದೇ ಶಾಸ್ತ್ರ ತೆಗೆದುಕೊಳ್ಳಿ, ಎಲ್ಲಿ ವಿಷ್ಣುವಿನ ಉತ್ಕರ್ಷವನ್ನ, ವಿಷ್ಣು ಸರ್ವೋತ್ತಮ ಅಂತ ಎಲ್ಲಿ ಹೇಳ್ತಾರೋ ಅದನ್ನ ಹಾಗೆ ತೆಗೆದುಕೊಳ್ಬಹುದು. ಅಂದ್ರೆ ಬೇರೆ ಶಾಸ್ತ್ರಗಳಲ್ಲೂ ಕೂಡ ವಿಷ್ಣು ಸರ್ವೋತ್ತಮ ಎಂಬ ವಿಚಾರ ಬಂದಿದೆ, ಕೇವಲ ವೈಷ್ಣವ ಶಾಸ್ತ್ರದಲ್ಲಿ ಮಾತ್ರ ಇಲ್ಲ. ಉದಾಹರಣೆಗೆ ನೋಡಿ, ಇಲ್ಲಿ ಸಾಂಖ್ಯ ಶಾಸ್ತ್ರದಲ್ಲಿ ಬಂದಿದೆ. ಸಾಂಖ್ಯ ಶಾಸ್ತ್ರದಲ್ಲಿ ಎಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೋ ಆ ವಾಕ್ಯಗಳನ್ನ ನಾವು ತೆಗೆದುಕೋಬೇಕು, ಅದನ್ನ ಅಪ್ರಮಾಣ ಅಂತ ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ ಅಂದ್ರೆ ಅದಕ್ಕೆ ಅದೇ ಅರ್ಥ. ಯಥಾ ಯೋಗ್ಯ, ಯಥಾ ಯೋಗ, ಯಥಾ ನ್ಯಾಯ, ನ್ಯಾಯವನ್ನ ಅನುಸರಿಸಿ ಉಪಕ್ರಮ, ಉಪಸಂಹಾರ, ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಅಂತೆಲ್ಲ ಏನ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ವಿಚಾರ ಮಾಡಿ ಇದು ಯಾರನ್ನ ಹೇಳ್ತಾ ಇದ್ದಾರೆ, ಯಾರು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ, ಯಾರು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ವಿಚಾರ ಮಾಡಿ ನಾವು ನಾರಾಯಣ ಸರ್ವೋತ್ತಮ ಅಂತ ಹೇಳಿದ್ರೆ ಅವಶ್ಯವಾಗಿ ಅದನ್ನ ನಾವು
ಗ್ರಾಹ್ಯ ಮಾಡಬೇಕೇ ಹೊರತು ಪ್ರಮಾಣ ಅಂತ ಅದನ್ನ ನಾವು ರಿಜೆಕ್ಟ್ ಮಾಡಬಾರದು. ಹಾಗೆ ಯದ್ವಾ ಅಯೋಗ್ಯ ಜನ ಮೋಹನಾಯ ಪ್ರಣೀತಾನಾಮೇತೇಷಾಂ ತನ್ಮಾತ್ರೆ ಪರ್ಯವಸಾನಾತ್ ಭಗವತ್ ಉತ್ಕರ್ಷ ವಿರೋಧಸ್ತ್ವಮೇವ ನಾಸ್ತಿ ಇತ್ಯರ್ಥಃ. ಇನ್ನು ಈ ಶಾಸ್ತ್ರಗಳನ್ನೆಲ್ಲ ಯಾಕೆ ರಚನೆ ಮಾಡಿದ್ದಾರೆ ಅಂದ್ರೆ ಅಸುರ ಜನ ಮೋಹಕ್ಕಾಗಿಯೇ. ಈ ಸಾಂಖ್ಯ, ಯೋಗ, ಪಾಶುಪತ ಇತ್ಯಾದಿಗಳೆಲ್ಲ ಬಂದಿರೋದು ಅದಕ್ಕೆ. ಅದು ಭಗವಂತನ ಸರ್ವೋತ್ತಮವನ್ನು ಮುಚ್ಚಿಡತಕ್ಕದ್ದು. ಅದರಿಂದ ಆ ರೀತಿಯಿಂದಲೂ ಕೂಡ ನಾವು ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಬರುತ್ತದೆ. ಹಾಗೆ ತತ್ವಜ್ಞಾನ ಯೋಗ್ಯೇಶು ವಿಪರೀತ ಜ್ಞಾನ ಜನಕತ್ವೇನ ತತ್ವಮೇವ ಗೃಹೀತಂ ಇತಿ ಭಗವನ್ಮಾಹಾತ್ಮ್ಯಮೇವ ಪ್ರಕಟಿತಂ ಸ್ಯಾತ್ ಇತಿ ಭಾವಃ. ತತ್ವಜ್ಞಾನಕ್ಕೆ ಯೋಗ್ಯರಾಗಿರುವವರು ಮಾತ್ರ ಅಲ್ಲಿ ಬರತಕ್ಕ ವಿಷ್ಣು ಸರ್ವೋತ್ತಮವನ್ನು ಹೇಳುವ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಸಿ ಗ್ರಹಿಸಿ ಅದನ್ನ ಸ್ವೀಕಾರ ಮಾಡಬೇಕು. ಹಾಗೆ ವಿಪರೀತ ಜ್ಞಾನ ಅಜನಕತ್ವೇನ, ಅಂತಹ ವಾಕ್ಯಗಳು ವಿಪರೀತ ಜ್ಞಾನವನ್ನು ಹುಟ್ಟೋದಿಲ್ಲ, ತಪ್ಪಾದ ಜ್ಞಾನವನ್ನು ಹುಟ್ಟೋದಿಲ್ಲ. ಅದರಿಂದ ಅದನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತ. ಎಲೆಯಲ್ಲಿ ಹಾಕಿದ್ದು ಎಲ್ಲವನ್ನು ತಿನ್ಲಿಕ್ಕೆ ಬರೋದಿಲ್ಲ. ಎಲೆಯಲ್ಲಿ ಹಾಕಿದ್ದು ನಮ್ಮ ಶರೀರಕ್ಕೆ ಹೊಂದಾಣಿಕೆ ಆಗೋದು ಯಾವುದು ನೋಡಿ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಇಲ್ಲದಿದ್ರೆ ಎಲೆಯಲ್ಲಿ ಹಾಕೋದೇ ಬೇಡ ಅಂತ ಅದನ್ನ ನಿವಾರಣೆ ಮಾಡಬೇಕು. ಹೇಗೋ ಲೋಕದಲ್ಲಿ ಕಂಡಿದೆ ಅನ್ಯಾಯ. ಉದಾಹರಣೆಗೆ ಶುಗರ್ ಜಾಸ್ತಿ ಇದ್ರೆ ಅವರು ಬಡಿಸ್ಬಿಟ್ಟು ಹೋಗಿರ್ತಾರೆ, ಎಲೆಯಲ್ಲಿ ಬಡಿಸ್ಬಿಟ್ರು ಅಂತ ನಾವು ಅದನ್ನ ತಿನ್ನಬಾರ್ದು. ಅವರಿಗೆ, ಯಾಕಂದ್ರೆ ನಮ್ಮ ಶರೀರದ ಪರಿಸ್ಥಿತಿ ಬಡಿಸುವವರಿಗೆ ಗೊತ್ತಿರೋದಿಲ್ಲ. ಅದರಿಂದ ಅದೇ ರೀತಿಯಾಗಿ ಪಂಚರಾತ್ರ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಎಲ್ಲಿ ವಿಷ್ಣು ಸರ್ವೋತ್ತಮ ಹೇಳಿದ್ದಾರೆ ಅದನ್ನ ಗ್ರಹಣೆ ಮಾಡುವುದರಲ್ಲಿ ಯಾವ ತೊಂದರೆ ಇಲ್ಲ, ಮಿಕ್ಕಿದನ್ನ ಬಿಡಬೇಕು ಅಂತಾನೆ ಅರ್ಥ. ಇದು ತತ್ವಜ್ಞಾನ ಯೋಗ್ಯರಾದವರು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ. ಇನ್ನು ಕೆಲವು ಪಂಚರಾತ್ರದ ವಿಚಾರ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ.